ಕೊರೋನಾ ಭೀತಿ ನಡುವೆ ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿರುವಂತದ್ದು ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ಅಷ್ಟೇ ಮಕ್ಕಳಿಗೆ ಹಲವು ಸಮಸ್ಯೆ ಕಾಡ್ತಾ ಇದೆ. ಬಳ್ಳಾರಿ, ದಾವಣಗೆರೆ, ಚಿತ್ರದುರ್ಗ ಇಲ್ಲೆಲ್ಲ ಕಡೆನೂ ಕೂಡ ಅಷ್ಟೇ ಎಲ್ಲ ಸಾಲಾಗೆ ಬರ್ತವೆ ಆ ಡಿಸ್ಟ್ರಿಕ್ಟ್ಗಳೆಲ್ಲ. ಬಳ್ಳಾರಿ ಪಕ್ಕದ್ದು ಈ ಚಿತ್ರದುರ್ಗದ ಪಕ್ಕದ್ದು ದಾವಣಗೆರೆ ಇಲ್ಲೆಲ್ಲ ಕಡೆನೂ ಕೂಡ ಮಕ್ಕಳಿಗೆ ಹಲವು ಸಮಸ್ಯೆ ಕಾಡ್ತಾ ಇರುವಂಥದ್ದು. ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾವೆ ಮಕ್ಕಳು. ಅಲ್ಲಿ ಮೇಯ್ನ್ ಆಗಿ ಈ ಒಂದು ವೆದರ್ ಮೇನ್ ರೀಸನ್ ಅಂತ ಅಲ್ಲಿರುವಂಥ ವೈದ್ಯರೆಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು. ಸರ್ಕಾರಿ ಜಿಲ್ಲಾಸ್ಪತ್ರೆಯ ಮಕ್ಕಳ ವಾರ್ಡ್ ಕಂಪ್ಲೀಟ್ ಆಗಿ ಭರ್ತಿ ಆಗ್ಬಿಟ್ಟಿದೆ. ನೆಲದ ಮೇಲೆ ಬೆಡ್ ಅನ್ನು ಹಾಕಿ ಚಿಕಿತ್ಸೆಗೆ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಜಿಲ್ಲಾಸ್ಪತ್ರೆಗೆ ಒಟ್ಟು 215 ಮಕ್ಕಳು ದಾಖಲಾಗಿರುವಂಥದ್ದು. 12 ಮಕ್ಕಳ ಗಂಟಲು ದ್ರವ ಪರೀಕ್ಷೆಗೆ ರವಾನೆ ಮಾಡಲಾಗಿದೆ. ವರದಿಗಾಗಿ ಕಾಯ್ತಾ ಇದೆ ಆರೋಗ್ಯ ಇಲಾಖೆ. DHO ಡಾಕ್ಟರ್ ರಂಗನಾಥ್ ಅವರಿಂದ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಲಾಗಿರುವಂಥದ್ದು. ಈಗ ಆಲ್ರೆಡಿ ದಾವಣಗೆರೆಯವರು ಹೇಳ್ತಾ ಇದ್ರು, ಬಳ್ಳಾರಿಯವರು ಕೂಡ ಅಲ್ಲಿನ ವೈದ್ಯರು ಹೇಳ್ತಾ ಇದ್ರು ಅವರಿಗೆ RT-PCR ಟೆಸ್ಟ್ ಎಲ್ಲ ಮಾಡಲಾಗಿದೆ. ಯಾರಲ್ಲೂ ಕೂಡ ಕೊರೋನಾ ಏನು ಕಂಡು ಬಂದಿಲ್ಲ. ಆದರೆ ಈ ವೆದರ್ ಚೇಂಜಸ್ ಇಂದನೇ ಈ ರೀತಿಯಾದಂಥ ಕಾಯಿಲೆಗಳು ಕಾಣಿಸ್ಕೊಳ್ತಾ ಇದೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ. ಚಿತ್ರದುರ್ಗದಲ್ಲೂ ಕೂಡ ಅಷ್ಟೇ ಅವರ ಅಂದರೆ ಈಗ ಆಲ್ರೆಡಿ ಆ ಒಂದು ಸಿಂಪ್ಟಮ್ಸ್ಗಳು ಕಾಣಿಸ್ತಾ ಇದ್ವಲ್ಲ, ಕೊರೋನಾದ ರೀತಿಯಾದಂಥ ಸಿಂಪ್ಟಮ್ಸ್ಗಳೇ ಇರುವಂಥ ಹಿನ್ನೆಲೆಯಲ್ಲಿ ಅದನ್ನು ಈಗ ಆಲ್ರೆಡಿ ಟೆಸ್ಟ್ ಮಾಡಿಬಿಟ್ಟು ಕಳಿಸಲಾಗಿದೆ. ಬಟ್ ಇನ್ನೂ ಕೂಡ ರಿಪೋರ್ಟ್ ಬಂದಿಲ್ಲ. ಕಳೆದ ಸುಮಾರು ಒಂದೂವರೆ ತಿಂಗಳಿಂದ 215 PLI ಪ್ರಕರಣಗಳು ಅಂತ ಮಕ್ಕಳಲ್ಲಿ ನಾವು ದಾಖಲು ಮಾಡಿದ್ದೇವೆ. ಅದರಲ್ಲಿ 205 ಪ್ರಕರಣಗಳು ಜಿಲ್ಲಾಸ್ಪತ್ರೆಯಲ್ಲಿ ಮತ್ತು 15 ಪ್ರಕರಣಗಳು ಪ್ರತ್ಯೇಕವಾಗಿ ಹೊಸದುರ್ಗ ತಾಲೂಕು ಮಟ್ಟದ ಆಸ್ಪತ್ರೆಯಲ್ಲಿ ನಾವು ದಾಖಲು ಮಾಡಿ ಚಿಕಿತ್ಸೆ ಮಾಡಿದ್ದೀವಿ. ಸೊ ಇವರೆಲ್ಲರಿಗೂ ಕೂಡ RT-PCR ಕೋವಿಡ್ ನೆಗೆಟಿವ್ ಅಂತ ಬಂದಿದೆ. ಹಾಗಾಗಿ ಬೇರೆ ವೈರಾಣು ಇರ್ಬೋದು, ಬೇರೆ ಕಾಯಿಲೆ ಇರ್ಬೋದು ಅಂತ ನಾವು 10 ಸ್ಯಾಂಪಲನ್ನು ಹೊಸದುರ್ಗದಿಂದ ಕಳಿಸಿದ್ವಿ. ಅದು ರೆಸ್ಪಿರೇಟರಿ ಸಿನ್ಸಿಟಿಯಲ್ ವೈರಸ್ RSV ವೈರಸ್ ಅಂತ ಬಂದಿದೆ. ಅದು ಸಹಜವಾದಂಥ ವೈರಾಣು. NIV ಬೆಂಗಳೂರು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಬೆಂಗಳೂರು, ನಿಮೆನ್ಸ್ ಬೆಂಗಳೂರು ಅಲ್ಲಿ ಕಳಿಸಿದ್ವಿ. ಸೊ ಅಲ್ಲಿಂದ ನಮಗೆ ವರದಿ ನಿನ್ನೆ ಬಂದಿದೆ. ಸೊ ಆ ವರದಿ ಪ್ರಕಾರ ರೆಸ್ಪಿರೇಟರಿ ಸಿನ್ಸಿಟಿಯಲ್ ವೈರಸ್ ಅಂತ ಪತ್ತೆ ಆಗಿದೆ. ಬೇರೆ ವೈರಾಣುಗಳು ಪತ್ತೆ ಆಗಿಲ್ಲ. ಯಾರು ಭಯಭೀತರಾಗೋದು ಬೇಡ ಅಂತ ಪೋಷಕರಲ್ಲಿ ಕೂಡ ಮನವಿ ಮಾಡಿದ್ದೇವೆ. ಜೊತೆಯಲ್ಲಿ ಈಗ ಇನ್ನೂ 12 ಪ್ರಕರಣಗಳಲ್ಲಿ ಸ್ಯಾಂಪಲ್ಸ್ ಗಂಟಲು ದ್ರಾವ ಮತ್ತು ಮಾದರಿಗಳನ್ನು, ಮೂಗಿನ ದ್ರಾವದ ಮಾದರಿಗಳನ್ನು NIVಗೆ ಮತ್ತೆ ಕಳಿಸಿದ್ದೇವೆ. ಸೊ ಅದರಲ್ಲಿ ಫಲಿತಾಂಶವನ್ನು ನೋಡಿಕೊಂಡು ನಾವು ಮುಂದೆ ಚಿತ್ರದುರ್ಗ, ಬಳ್ಳಾರಿ, ದಾವಣಗೆರೆ 3 ಕಡೆನೂ ಕೂಡ ಸೇಮ್ ಪ್ರಾಬ್ಲಮ್. ಇಲ್ಲಿ 3 ಕಡೆನೂ ವೆದರ್ ಚೇಂಜಸ್ ಇಂದ ಅಲ್ಲಿ ಮಕ್ಕಳಿಗೆ ಕಾಯಿಲೆ ಬರ್ತಾ ಇರುವಂಥದ್ದು. ಯಾಕಂದ್ರೆ ಮಕ್ಕಳಿಗೆ ಅಷ್ಟೊಂದು ತಡ್ಕೊಳ್ಳುವಂಥ ಶಕ್ತಿ ಇರಲ್ವಲ್ಲ. ಸೊ ಹೀಗಾಗಿ ಈ ಕಾಯಿಲೆಗಳು ಕಾಣಿಸ್ಕೊಳ್ತಾ ಇದೆ. ರೆಸ್ಪಿರೇಟರಿ ಪ್ರಾಬ್ಲಮ್ ಆಗಿರ್ಬೋದು, ಶೀತ, ಜ್ವರ, ಕೆಮ್ಮು ಇದೆಲ್ಲ ಕಾಣಿಸ್ಕೊಳ್ತಾ ಇದೆ. ಅಲ್ಲಿ ಜಿಲ್ಲಾಸ್ಪತ್ರೆಗಳಿಗೆ ಮುಗಿಬೀಳ್ತಾ ಇದ್ದಾರೆ ಪೋಷಕರು. ಯಾಕೆಂದರೆ ಈಗ ಈ ಗೌರ್ಮೆಂಟ್ ಆಸ್ಪತ್ರೆಗೆ ಆಲ್ಮೋಸ್ಟ್ ಬಡವರೆಲ್ಲ ಕೂಡ ಹೋಗುವಂಥದ್ದು. ಸೊ ಹೀಗಾಗಿ ಅಲ್ಲಿ ಬೆಡ್ ವ್ಯವಸ್ಥೆನೂ ಇಲ್ಲ. ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ಅಲ್ಲಿನ ವೈದ್ಯರು ಕೂಡ ಸ್ಪಂದಿಸ್ತಾ ಇದ್ದಾರೆ. ಕೆಲವೊಂದು ಕಡೆ ಕೆಳಗಡೆ ನೆಲಕ್ಕೇನೆ ಬೆಡ್ ಅನ್ನ ಹಾಕಿ ಟ್ರೀಟ್ಮೆಂಟ್ ಅನ್ನ ನೀಡಲಾಗ್ತಾ ಇದೆ. ಬಾಗಲಕೋಟೆಯಲ್ಲೂ ಕೂಡ ಅಷ್ಟೇ ವೈರಲ್ ಫೀವರ್ ಕಾಟ. ಮಕ್ಕಳಿಂದ ವಯೋವೃದ್ಧರವರೆಗೂ ಕೂಡ ಕೆಮ್ಮು, ಶೀತ, ಜ್ವರ ಕಾಣಿಸ್ಕೊಳ್ತಾ ಇದೆ. ವೈರಲ್ ಇನ್ಫೆಕ್ಷನ್ ನಿಂದಾಗಿ ಆಸ್ಪತ್ರೆಗೆ ಅಲೆದಾಡುವಂತ ಪರಿಸ್ಥಿತಿ. ಇದು ಬಾಗಲಕೋಟೆ ಜಿಲ್ಲೆಯದ್ದು. ಗ್ರಾಮೀಣ ಭಾಗದಲ್ಲೂ ಕೂಡ ಡೆಂಗ್ಯೂ ಜ್ವರದ ಎಫೆಕ್ಟ್ ತಡ್ತಾ ಇದೆ. ಆಲ್ಮೋಸ್ಟ್ ಈ ರೈನಿ ಸೀಸನ್ ಆಗಿರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿಯಾದಂಥ ಪ್ರಾಬ್ಲಮ್ಸ್ಗಳು ಕಾಣಿಸ್ತಾ ಇದೆ. ಬಾಗಲಕೋಟೆಯಲ್ಲೂ ಕೂಡ ಅಷ್ಟೇ ವೈರಲ್ ಫೀವರ್ ಕಾಟ. ಅಲ್ಲಿ ಮಕ್ಕಳಿಂದ ವಯೋವೃದ್ಧರವರೆಗೂ ಕೂಡ ಸಹಜನ ಆಸ್ಪತ್ರೆಗೆ ಬಂದು ಟ್ರೀಟ್ಮೆಂಟನ್ನು ಪಡೆದುಕೊಳ್ತಾ ಇರುವಂಥದ್ದು. ಇಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗಳೆಲ್ಲವೂ ಕೂಡ ಭರ್ತಿ ಆಗ್ತಾ ಇದ್ದಾವೆ. ಅಲ್ಲಿ ಬೆಡ್ ಸಿಗದಂಥ ಹಿನ್ನೆಲೆಯಲ್ಲಿ ಬೇರೆಯವರೆಲ್ಲರೂ ಖಾಸಗಿ ಆಸ್ಪತ್ರೆಗಳ ಮೊರೆ ಹೋಗ್ತಾ ಇರುವಂಥದ್ದು. ಸಾಕಷ್ಟು ಕಡೆ ಅಂತೂ ಆ ಒಂದು ಜಿಲ್ಲಾಸ್ಪತ್ರೆಯ ಮುಂಭಾಗನೇ ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ ಯಾವಾಗ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ. ಇಲ್ಲಿ ವೈದ್ಯರಂತೂ ಹೇಳ್ತಾ ಇದ್ದಾರೆ ಆತಂಕ ಪಡುವಂಥದ್ದು ಏನಿಲ್ಲ, ಅದೇನು ಕೊರೋನಾ ಅಲ್ಲ, ಬಟ್ ಈ ವೆದರ್ ಚೇಂಜಿಂದಾಗಿ ಈ ರೀತಿಯಾದಂಥ ಕಾಯಿಲೆಗಳು ಪತ್ತೆ ಆಗ್ತಾ ಇದೆ. ಸೊ ಭಯ ಪಡುವಂಥದ್ದು ಏನೂ ಇಲ್ಲ ಅನ್ನೋದ್ರ ಬಗ್ಗೆ ಅಲ್ಲಿ ಬರ್ತಾ ಇರುವಂಥವ್ರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಶಾಲೆ ಆರಂಭದ ಬೆನ್ನಲ್ಲೇ ಮಕ್ಕಳಿಗೆ ಶಾಕ್. 3ನೇ ಅಲೆ ನಡುವೆ ಮಕ್ಕಳಲ್ಲಿ ಕಾಯಿಲೆ ಉಲ್ಬಣ ಆಗ್ತಾ ಇದೆ. 10 ದಿನಗಳಲ್ಲಿ 70ಕ್ಕೂ ಹೆಚ್ಚು ಮಕ್ಕಳಿಗೆ ಸಮಸ್ಯೆ ಕಾಣಿಸ್ತಾ ಇರುವಂಥದ್ದು. ಶಾಲೆ ಆರಂಭದ ಬೆನ್ನಲ್ಲೇ ಈ ರೀತಿಯಾಗಿ ಸಮಸ್ಯೆಗಳು ಕಾಣಿಸ್ತಾ ಇರುವಂಥದ್ದು ಸಹಜವಾಗಿ ಪೋಷಕರಿಗೆ ಒಂದು ರೀತಿಯಾದಂಥ ಆತಂಕ. ಉಸಿರಾಟದ ಸಮಸ್ಯೆ,
ಸೊ ಹೀಗಾಗಿ KC ಜನರಲ್ ಆಸ್ಪತ್ರೆಗೆ ಸಾಕಷ್ಟು ಜನ ಮಕ್ಕಳು ದಾಖಲಾಗ್ತಾ ಇದ್ದಾವೆ. ಮಕ್ಕಳನ್ನ ಕಾಡ್ತಾ ಇದೆ ಕೆಮ್ಮು, ನೆಗಡಿ, ಶೀತ, ಅಸ್ತಮಾ ಸಮಸ್ಯೆ, ಉಸಿರಾಟ ಸಂಬಂಧಿ ಕಾಯಿಲೆಯಿಂದ ಆಸ್ಪತ್ರೆ ಬೆಡ್ಗಳೆಲ್ಲವೂ ಕೂಡ ಭರ್ತಿ ಆಗ್ತಾ ಇರುವಂಥದ್ದು. ವೈದ್ಯರು ಕೂಡ ಎಷ್ಟರ ಮಟ್ಟಿಗೆ ಸಾಧ್ಯನೋ ಅಷ್ಟರ ಮಟ್ಟಿಗೆ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ ಬಂದಂಥವ್ರಿಗೆ. ಇನ್ನು ಕೆಲವರಿಗೆ ಆ ಒಂದು ಏನೆಲ್ಲ ಬೇಕು ಚಿಕಿತ್ಸೆಗೆ ಅಂದರೆ ಈ ಟ್ಯಾಬ್ಲೆಟ್ಸು ಅಥವಾ ಇಂಜೆಕ್ಷನ್ ಅಲ್ಲೇ ಕೊಟ್ಟು ಕಳಿಸ್ತಾ ಇದ್ದಾರೆ ಮನೆಗೆ. ಇಲ್ಲಿ 5 ಮಕ್ಕಳಿಗೆ ತೀವ್ರ ಉಸಿರಾಟದ ಸಮಸ್ಯೆ ಎದುರಾಗಿರುವಂಥದ್ದು. ICUಗೆ ದಾಖಲು ಮಾಡಲಾಗಿದೆ ಅವರನ್ನ. ಧೂಳಿನ ಕಡ, ಹವಾಮಾನ ಬದಲಾವಣೆಯಿಂದ ಸಮಸ್ಯೆ ಎದುರಾಗಿದೆ. 55ರಿಂದ 60 ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಅನಾರೋಗ್ಯದ ಹಿನ್ನೆಲೆ ಇಲ್ಲ. ಆದರೂ ಕೂಡ ಅಂದರೆ ಈ ವೆದರ್ ಚೇಂಜಸ್ ಇಂದಾಗಿ ರೆಸ್ಪಿರೇಟರಿ ಪ್ರಾಬ್ಲಮ್ ಆಗಿರ್ಬೋದು, ಕೆಮ್ಮು, ಶೀತ, ನೆಗಡಿ ಇದು ಕಾಣಿಸ್ತಾ ಇದೆ. ಹವಾಮಾನ ಏರುಪೇರು ಹಿನ್ನೆಲೆಯಲ್ಲಿ ಆರೋಗ್ಯದಲ್ಲಿ ಈ ರೀತಿಯಾಗಿ ಚೇಂಜಸ್ ಆಗ್ತಾ ಇದೆ. 10 ಮಕ್ಕಳಲ್ಲಿ ಮೊದಲೇ ಅಸ್ತಮಾದಂಥ ಕಾಯಿಲೆ ಇತ್ತು, ಇನ್ನುಳಿದ ಮಕ್ಕಳಲ್ಲಿ ಏಕಾಏಕಿಯಾಗಿ ಸಮಸ್ಯೆ ಬಾಧಿಸಿದೆ ಅಂತ ಅಲ್ಲಿನ ವೈದ್ಯರು ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ನಮ್ಮ ಔಟ್ ಪೇಷಂಟಲ್ಲಿ ಆಲ್ಮೋಸ್ಟ್ ಮೋರ್ ದೆನ್ 60% ಆಫ್ ದಿ ಚಿಲ್ಡ್ರನ್ ಕೆಮ್ಮು, ನೆಗಡಿ ಮತ್ತು ಉಸಿರಾಟದ ತೊಂದರೆ ಇದರಿಂದ ಬರ್ತಾ ಇದೆ. ಮತ್ತು ನಮ್ಮ ಅಡ್ಮಿಷನಲ್ಲೂ ಸಹಿತ 70% ಆಫ್ ದಿ ಬೆಡ್ಸ್ ಆರ್ ಆಕ್ಯುಪೈಡ್ ಬೈ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸು. ಸೊ ನಾವು ನಮ್ಮಲ್ಲಿ ಆ್ಯಸ್ ಪರ್ ದಿ ಪ್ರೋಟೋಕಾಲ್ ಮತ್ತು ಪಾಲಿಸಿ ಪ್ರಕಾರ ಯಾವುದೇ ಮಗು ಜ್ವರ, ಕೆಮ್ಮು, ನೆಗಡಿ ಬಂದಾಗ ನಾವು ಕೋವಿಡ್ಗೆ ನಾವು ಅದನ್ನು ಪರೀಕ್ಷೆ ಮಾಡಿಸ್ತೇವೆ. RT-PCR ಟೆಸ್ಟು ಯಾವುದೂ ಪಾಸಿಟಿವ್ ಬಂದಿಲ್ಲ. ಆದರೆ ಮಕ್ಕಳು ಈ ನೆಗಡಿ, ಕೆಮ್ಮು ಮತ್ತು ಉಸಿರಾಟ ತೊಂದರೆ ಇರುವಾಗ ಅವಕ್ಕೆ ಆಕ್ಸಿಜನ್ ಸಪೋರ್ಟ್ ಬೇಕಾಗಿದೆ ಮತ್ತು ಕೆಲವು ಮಕ್ಕಳು ICUಲ್ಲೂ ಇಡಬೇಕಾಗಿ ಬಂದಿದೆ. ಸೊ ಬಹಳ ಒಂದು ಏನು ಹೇಳ್ತೀವಿ, ತುಂಬ ಗಂಭೀರ ಸ್ಥಿತಿಯಲ್ಲಿ ಮಕ್ಕಳು ಬರ್ತಾ ಇದ್ದಾವೆ ಈಗ ನಮ್ಮಲ್ಲಿ. ಈಗ ನಮ್ಮ ಔಟ್ ಪೇಷಂಟ್ ಮತ್ತೊಂದು ಕಡೆ ಮಕ್ಕಳಲ್ಲಿನ ಕೊರೋನಾ ಕೂಡ ಹೆಚ್ಚಳವಾಗ್ತಾ ಇದೆ. 10 ದಿನಗಳಲ್ಲಿ ಬರೋಬ್ಬರಿ 425 ಕೇಸ್ ದಾಖಲಾಗಿರುವಂಥದ್ದು. ಮಕ್ಕಳಲ್ಲಿ ಕೊರೋನಾ ಪ್ರಕರಣ ಕೂಡ ಕೊಂಚ ಮಟ್ಟಿಗೆ ಏರಿಕೆ ಆಗ್ತಾ ಇದೆ. 19 ವರ್ಷದೊಳಗಿನ 425 ಮಕ್ಕಳಿಗೆ ಕೊರೋನಾ ಕಾಣಿಸ್ಕೊಂಡಿರುವಂಥದ್ದು. ಎಷ್ಟು ಸ್ಟೇಜ್ನವ್ರಿಗೆ ಈ ಕೊರೋನಾ ಕೇಸ್ ಕಳೆದ 10 ದಿನದಲ್ಲಿ ಕಾಣಿಸ್ಕೊಂಡಿದೆ ಅಂತ ನೋಡ್ತಾ ಹೋಗೋಣ. 9 ವರ್ಷದ ವಯಸ್ಸಿನ 150 ಮಕ್ಕಳಲ್ಲಿ 157 ಮಕ್ಕಳಲ್ಲಿ ಕಾಣಿಸ್ಕೊಂಡಿರುವಂಥದ್ದು ಸೆಪ್ಟೆಂಬರ್ನಲ್ಲಿ ಸೋಂಕು. ಇನ್ನು 10ರಿಂದ 19 ವರ್ಷದೊಳಗಿನ 268 ಮಕ್ಕಳಲ್ಲಿ ಕೊರೋನಾ ಕಾಣಿಸಿಕೊಂಡಿದೆ. ಟೋಟಲ್ ಆಗಿ 425 ಮಕ್ಕಳಲ್ಲಿ ಕೊರೋನಾ ಕಾಣಿಸಿಕೊಂಡಿದೆ. ಕಳೆದ 10 ದಿನದಲ್ಲಿ ವರದಿಯಾಗಿರುವಂಥ ಕೇಸಸ್ ಇದೆ. 9 ವರ್ಷ ವಯಸ್ಸಿನ ಒಳಗಡೆ ಇರುವಂಥ ಮಕ್ಕಳು ಟೋಟಲ್ ಆಗಿ 157 ಮಕ್ಕಳಲ್ಲಿ ಕಾಣಿಸಿಕೊಂಡಿದ್ರೆ, ಇನ್ನು 10ರಿಂದ 19 ವರ್ಷದೊಳಗಿನ 268 ಮಕ್ಕಳಲ್ಲಿ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಆಲ್ರೆಡಿ ಅವ್ರಿಗೆಲ್ರಿಗೂ ಕೂಡ ಟ್ರೀಟ್ಮೆಂಟ್ ಅನ್ನು ನೀಡಲಾಗ್ತಾ ಇದೆ. ಟೋಟಲ್ ಆಗಿ 19 ವರ್ಷದೊಳಗಿನ 425 ಮಕ್ಕಳಿಗೆ ಕೊರೋನಾ ಕಾಣಿಸಿಕೊಂಡಿರುವಂಥದ್ದು ಕಳೆದ 10 ದಿನಗಳಲ್ಲಿ. ಯಾವ್ಯಾವತ್ತು ಎಷ್ಟೆಷ್ಟು ಪ್ರಕರಣಗಳು ವರದಿಯಾಗಿದೆ ಅನ್ನೋದನ್ನ ಕೂಡ ತೋರಿಸ್ತಾ ಇದ್ವಿ. ಇಲ್ಲಿ ಶಾಲೆ ಆರಂಭ ಆದಂತ ಸಂದರ್ಭದಲ್ಲಿ ಸಹಜವಾಗಿ ಪೋಷಕರಿಗೂ ಕೂಡ ಆತಂಕ ಇತ್ತು, ಮಕ್ಕಳನ್ನ ಕಳಿಸೋದ ಬೇಡವಾ ಅಂತ. ಇಲ್ಲಿ ಎಷ್ಟು ದಿನ ಅನ್ಬಿಟ್ಟು ಮಕ್ಕಳನ್ನ ಮನೆಯಲ್ಲೇ ಇಡುವಂಥದ್ದು ಅವರ ಒಂದು ಅಂದರೆ ನಾಲೆಡ್ಜ್ಗೂ ಕೂಡ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳುತ್ತೆ. ಆ ಮಕ್ಕಳು ಕೂಡ ಅಷ್ಟೇ ಒಂದು ರೀತಿಯಾಗಿ ಮೈ ಮರೆಯುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಸೊ ಹೀಗಾಗಿ ಮಕ್ಕಳಿಗೆ ಶಾಲೆ ಆರಂಭ ಮಾಡುವಂಥದ್ದು ಒಳ್ಳೆಯದು, ಸುಮ್ಮನೆ ಜಿಗುಪ್ಸೆ ಎಲ್ಲ ಬಂದ್ಬಿಡುತ್ತೆ ಅನ್ನುವ ಕಾರಣಕ್ಕೋಸ್ಕರ ಸರ್ಕಾರನೂ ಕೂಡ ಶಾಲೆಯನ್ನು ಆರಂಭ ಮಾಡಿದೆ. ಆಲ್ರೆಡಿ 6ನೇ ತರಗತಿಯಿಂದ ಎಲ್ಲ ತರಗತಿಗಳು ಆರಂಭ ಆಗಿರುವಂಥದ್ದು. 1 to 5th ಮಾತ್ರ ಇನ್ನೂ ಆರಂಭವಾಗಿಲ್ಲ. ಅಧಿವೇಶನ ನಂತರ ಅದ್ರ ಬಗ್ಗೆ ತೀರ್ಮಾನವನ್ನು ಕೈಗೊಳ್ತಾರೆ. ಬಟ್ ಕಳೆದ 10 ದಿನದಿಂದ ಟೋಟಲ್ ಆಗಿ 425 ಕೇಸ್ ದಾಖಲಾಗಿದೆ. ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಡಾಕ್ಟರ್ ಅಂಜನಪ್ಪ ಅವರು, ತಜ್ಞ ವೈದ್ಯರು, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್. ಸರ್, 425 ಕೇಸ್ ದಾಖಲಾಗಿದೆ ಕಳೆದ 10 ದಿನದಿಂದ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಈ ಕೊರೋನಾ ಕೇಸ್ಗಳು ದಾಖಲಾಗಿರುವಂತದ್ದು ಮಕ್ಕಳಲ್ಲಿ ಸಹಜವಾಗಿ ಒಂದು ರೀತಿಯಾದಂತ ಆತಂಕ ಎದುರಾಗುತ್ತೆ. ಯಾವ ಕಾರಣ ಅಂತ ಅನ್ಸುತ್ತೆ? ಇಲ್ಲ, ಇದು ಎಕ್ಸ್ಪೆಕ್ಟೆಡ್. ಆಕ್ಚುಲಿ 3ನೇ ಅಲೆಯಲ್ಲಿ ಇದಾಗತ್ತೆ ಅಂತ ನಾವು ಪ್ರೆಡಿಕ್ಟ್ ಮಾಡಿ ಮೊದಲನೇ ಹೇಳಿದೀವಿ. ಇವ್ರೆ ಜನಗಳಿಗೆ ಬಿ ಕೇರ್ಫುಲ್. ಈ 3ನೇ ಅಲೆ ಈ ಏನಿದೆ ಇದು ಮಕ್ಕಳಿಗೆ ಯಾಕೆ ಅಫೆಕ್ಟ್ ಆಗುತ್ತೆ ಅಂದ್ರೆ, ಅವರು ಅನ್ಪ್ರೊಟೆಕ್ಟೆಡ್ ಪಾಪ್ಯುಲೇಷನ್ ಅಂತೀವಿ. 18 ವರ್ಷ ಆದ್ಮೇಲೆಲ್ಲ ಅಟ್ಲೀಸ್ಟ್ 1 ಡೋಸ್ ಆದ್ರೂ ವ್ಯಾಕ್ಸಿನ್ ತಗೊಂಡಿದ್ದಾರೆ. ಅನ್ಫಾರ್ಚುನೇಟ್ಲಿ ನಮ್ ದೇಶದಲ್ಲಿ 18 ವರ್ಷದ ಕೆಳಗಡೆ ಮಕ್ಕಳಿಗೆ ಇನ್ನು ವ್ಯಾಕ್ಸಿನೇಷನ್ ಕೊಟ್ಟಿಲ್ಲ. ಯಾವುದೇ ಒಂದು ವೈರಲ್ ಡಿಸೀಸಸ್ ನಲ್ಲಿ ಪ್ರಿವೆನ್ಷನ್
ಟ್ರೀಟ್ಮೆಂಟ್, ಅಲ್ಟಿಮೇಟ್ಲಿ ಪ್ರೊಟೆಕ್ಷನ್ ಯಾವಾಗ್ಲೂ ಕೂಡ ವ್ಯಾಕ್ಸಿನ್ ಅಥವಾ ಲಸಿಕೆಯಿಂದ. ಈ ಮಕ್ಕಳಿಗೆ ಲಸಿಕೆ ಕೊಡಕ್ಕಾಗಿಲ್ಲ ನಮ್ಮ ದೇಶದಲ್ಲಿ. ಅದಕ್ಕೆ ಪದೇ ಪದೇ ನಾವು ರಿಕ್ವೆಸ್ಟ್ ಮಾಡೋದು, ಆದಷ್ಟು ಬೇಗ ಮಕ್ಕಳಿಗೂ ವ್ಯಾಕ್ಸಿನ್ ಕೊಡಿ, ಅವ್ರು ಪ್ರೊಟೆಕ್ಟ್ ಆಗ್ತಾರೆ ಅಂತ. ಅದಾಗಿಲ್ಲ. ಅಲ್ಲಿಗೂ ಕೂಡ ಕೆಲವು ಪೀಡಿಯಾಟ್ರಿಷಿಯನ್ಸ್ ಕಾಮನ್ ಇನ್ಫ್ಲೂಯೆನ್ಸಾ ಅಥವಾ ಫ್ಲೂ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ ಅಂತಾರೆ, ಬಟ್ ಅಷ್ಟು ವರ್ಕ್ ಆಗಲ್ಲ. ಸೊ ಪರ್ಟಿಕ್ಯುಲರ್ಲಿ ಈ ಮಕ್ಕಳು ಟಾರ್ಗೆಟೆಡ್ ಗ್ರೂಪ್ ಅಂತೀವಿ. ಅಂಡ್ ಅದು ಹೇಳಿದೆ, ತಂದೆ ತಾಯಿಗಳು ನಮ್ಮನ್ನ ಯಾವಾಗಲೂ ಕೇಳ್ತಾರೆ, ಅಲ್ಲ ಡಾಕ್ಟ್ರೆ 1.5 ವರ್ಷದಿಂದ ನಮ್ಮ ಮಕ್ಕಳನ್ನ ಶಾಲೆಗೂ ಕಳಿಸ್ತೀರಾ, ಇಷ್ಟು ಚೆನ್ನಾಗಿ ನೋಡ್ಕೊಂಡಿದೀವಿ, ನಾವ್ ಈಗೇನ್ ಮರಕ್ ಕಟ್ಟಾಕ್ಬೇಕಾ, ಕಂಬ ಕಟ್ಟಾಕ್ಬೇಕಾ ಅಂತ ಕೇಳ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಮಕ್ಕಳನ್ನ ವೈರಸ್ ಹುಡುಕೋ ಬರಲ್ಲ. ಆದ್ರೆ ಇವ್ರ ಮನೆ ದೊಡ್ಡವ್ರು ಇರ್ತಾರಲ್ಲ, ಬೇರೆ ಕೆಲ್ಸ ಇಲ್ಲ ಅವ್ರಿಗೆ, ಮಾರ್ಕೆಟ್ಗೆ ಹೋಗ್ತಾರೆ, ರಾಜಕೀಯ ರ್ಯಾಲಿಗೆ ಹೋಗ್ತಾರೆ, ಯಾವ್ದೋ ಒಂದು ಫಿಲಮ್ ನ ಪ್ರಮೋಟ್ ಮಾಡಕ್ ಹೋಗ್ತಾರೆ. ಸರ್, ಆದ್ರೂ ಮೂರನೇ ಎಕ್ಸ್ಪೆಕ್ಟೇಷನ್ ಏನಿತ್ತಲ್ಲ, ಈ ನಂಬರ್ಸ್ ಅನ್ನ ಗಮನಿಸ್ತಾ ಇದ್ರೆ ಆದ್ರೂ ಕಂಟ್ರೋಲ್ ನಲ್ಲೇ ಇದೆ ಅಂತ ಅನ್ಸುತ್ತಾ? ಇಲ್ಲ, ಪರವಾಗಿಲ್ಲ ಅಂತ, ಅಷ್ಟು ಅಲಾರ್ಮಿಂಗ್ ಎಲ್ಲ. ಬಟ್ ಇದೆ, ಮುಂದೆ ಇದೆ, ಮಾರಿ ಹಬ್ಬ ಅಂತಾರಲ್ಲ ಹಂಗೆ, ಅಕ್ಟೋಬರ್ ಇನ್ನೂ ಜಾಸ್ತಿ ಆಗ್ಬೋದು ಅಂತ. ಅದರಿಂದ ದಯವಿಟ್ಟು ಇದೊಂದು ಇಲ್ಲೂ ಜನ ಲೈಟ್ ಆಗಿ ತಗೋಬೇಡಿ ಅಂತ. ಭಾರಿ ಉಡಾಪೆ ಸರ್, ಏನು ಇಲ್ಲ, ಸುಮ್ನೆ ಹೇಳ್ತಾರೆ ಅನ್ನೋದು ಜನಗಳು. ನಿಜವಾಗ್ಲೂ ಮಕ್ಕಳಿಗಾನ ಬಂದ್ರೆ ಪೆಂಚುಗಳು ಈ ಮಕ್ಕಳನ್ನ ಮ್ಯಾನೇಜ್ ಮಾಡೋದು ಇಟ್ಸ್ ನಾಟ್ ಈಸಿ. ಈ ದೊಡ್ಡವ್ರಿಗಾದ್ರೂ ಲಾಟ್ ಔಟ್, ನಾವು ಡಾಕ್ಟರ್ಸ್ ಇದ್ದ ಪೀಡಿಯಾಟ್ರಿಷಿಯನ್ಸ್ ತುಂಬಾ ಕಡಿಮೆ ಇರ್ತಾರೆ. ಯಾರಿಗೋ ಒಂದ್ ತಿಂಗಳು ಟ್ರೈನಿಂಗ್ ಕೊಟ್ಬಿಡ್ತೀವಿ, ಅವ್ರು ನೋಡ್ಕೊಂಡು ಹಂಗ ಆಗೋದಿಲ್ಲ. ಮಕ್ಕಳ ಡಾಕ್ಟ್ರು ಮಕ್ಕಳು ನೋಡ್ಬೇಕಾದ್ರೆ ಆ ಪರ್ಟಿಕ್ಯುಲರ್ ಡೋಸು ಅವೆಲ್ಲ ಅವ್ರ ಕೈಲೇ ಆಗೋದು. ಆದ್ರಿಂದ ಜನಗಳಿಗೆ ಏನ್ ಎಚ್ಚರಿಸ್ತಾ ಇದೀವಿ ಅಂದ್ರೆ, ನಿಮ್ ಮುಖಾಂತರ, ನೀವು ಎದುರಿಸ್ತಿಲ್ಲ, ನಾವು ಎದುರಿಸ್ತಿಲ್ಲ, ಎಚ್ಚರಿಕೆ ಅಂತೂ ಇಂಪಾರ್ಟೆಂಟ್. ದಯವಿಟ್ಟು ಮಕ್ಕಳಿಗೆ ಇನ್ನೊಂದ್ ಏನಾಗ್ಬಿಡುತ್ತೆ ಗೊತ್ತಾ, ಈ ಸೀಸನ್ ನಲ್ಲಿ ಕಾಮನ್ ಕೋಲ್ಡ್ ಬಹಳ ಕಾಮನ್. ಮಕ್ಕಳಿಗೆ ಇದ್ಕಿದ್ದಂಗೆ ನೆಗಡಿ ಬರುತ್ತೆ, ಕೆಮ್ಮು ಬರುತ್ತೆ. ಅದು ನಿಜವಾಗ್ಲೂ ಕೋವಿಡ್ ಅಥವಾ ಕಾಮನ್ ಕೋಲ್ಡ್ ಡಿಸೈಡ್ ಮಾಡಕ್ ಆಗಲ್ಲ. ಅದಕ್ಕೆ ದಯವಿಟ್ಟು 2 ದಿನ ಆದ್ಮೇಲೆ ನೀವೇ ಸೆಲ್ಫ್ ಮೆಡಿಕೇಶನ್ ಮಾಡಬೇಡಿ, ಸೆಲ್ಫ್ ಟ್ರೀಟ್ಮೆಂಟ್ ಮಾಡಬೇಡಿ, ನೀವೇ ಡಿಸಿಷನ್ ತಗೋಬೇಡಿ. ದಯವಿಟ್ಟು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ. ಯಾಕಂದ್ರೆ ಕೋವಿಡ್ ಇನ್ಫೆಕ್ಷನ್ಗೂ ಕಾಮನ್ ಕೋಲ್ಡ್ಗೂ ಡೆಫಿನೆಟ್ಲಿ ಔಟ್ಕಮ್ ಡಿಫರೆಂಟ್ ಇದೆ. ಕಾಮನ್ ಕೋಲ್ಡ್ ಆದ್ರೆ ಟ್ರೀಟ್ಮೆಂಟ್ ಕೊಡ್ಲಿ ಹೋಗ್ಲಿ ಒಂದ್ ವಾರದಾಗ ನೆಟ್ಗಾಗ್ತಾವ ಮಕ್ಕಳು. ಆದ್ರೆ ಕೋವಿಡ್ ನಾಗ ಹಂಗಾಗಲ್ಲ. ಡೆಲ್ಟಾ ವೇರಿಯಂಟ್ಸ್ ಬಂದ್ಬಿಟ್ಟಿದಾವೆ ಈಗ, A4, A7 ಅವೆಲ್ಲ ಕೂಡ ದಯವಿಟ್ಟು ಗಮನದಲ್ಲಿ ಇಟ್ಕೊಂಡು ಜನ ಬಿಹೇವ್ ಮಾಡಿ ಅಂತ ಹೇಳುದು ಅಷ್ಟೇ ಸರ್. ಆದ್ರಿಂದ ದಯವಿಟ್ಟು ಈ 450 ಇವತ್ತು ಸ್ಮಾಲ್ ಫಿಗರ್ ಇದು ಜಾಸ್ತಿ ಆಗ್ಬಾರ್ದು ಅನ್ನೋದು ನಮ್ಮೆಲ್ಲರ ಆಸೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಇವಿಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.